ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಗೇನ್ ರಾಜ್ಯ ಕಾಂಗ್ರೆಸ್ ಪಾಳ್ಯಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿ. ಯಾಕಂದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಗೆ ಫೈಟ್, ಸಂಪುಟ ಸರ್ಜರಿಗೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾನೆ ಇದೆ. ಈಗಾಗಬಹುದು ಆಗಾಗಬಹುದು ಅಂತ. ಸಂಕ್ರಾಂತಿಗೆ ಕ್ರಾಂತಿ ಆಗಬಹುದು ಅಂದ್ವಿ, ಯುಗಾದಿಗೆ ಹೊಸ ವರ್ಷ ಏನಾದ್ರೂ ಬದಲಾವಣೆ ಆಗ್ಬಿಡುತ್ತಾ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂದ್ವಿ. ಸಂಕ್ರಾಂತಿ ಮುಗಿತು, ಯುಗಾದಿ ಮುಗಿತು, ಎಲ್ಲಾ ಹಬ್ಬಗಳು ಮುಗಿದ್ರು ಕೂಡ ಯಾಕೆ ಕ್ರಾಂತಿ ಆಗ್ತಾ ಇಲ್ಲ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಮೇ ತನಕ ಕಾಯಿರಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿತ್ತಂತೆ. ಸಂಕ್ರಾಂತಿ, ಶಿವರಾತ್ರಿ, ಯುಗಾದಿ ಬಳಿಕ ಈಗ ಮೇ ತಿಂಗಳಲ್ಲಿ ಕ್ರಾಂತಿ ಆಗುತ್ತಾ? ರಾಜ್ಯ ಕಾಂಗ್ರೆಸ್ ನಲ್ಲಿ ಮೇ ತಿಂಗಳಲ್ಲಿ ಏನಾದ್ರೂ ಚೇಂಜಸ್ ಆಗುತ್ತಾ? ಪಂಚರಾಜ್ಯ ಚುನಾವಣೆಯ ಬಳಿಕ ಮೇಜರ್ ಸರ್ಜರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸೆಪ್ಟೆಂಬರ್ ಕ್ರಾಂತಿ ಬಳಿಕ ಮೇ ತಿಂಗಳಲ್ಲಿ ಮೇಜರ್ ಸರ್ಜರಿ ಅಂತ ಇರೋದು ಯಾಕೆ? ತೀವ್ರ ಕುತೂಹಲ ಮೂಡಿಸ್ತಾ ಇದೆ ರಾಜಣ್ಣ ಮೇ ತಿಂಗಳ ಮೇಜರ್ ಸರ್ಜರಿಯ ಸ್ಟೇಟ್ಮೆಂಟ್. ಕಾಂಗ್ರೆಸ್ ಅಂದ್ರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಮೇ ಕ್ರಾಂತಿಗೆ ಸಂಬಂಧಪಟ್ಟಂತಹ ಬಿಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಬೈ ಎಲೆಕ್ಷನ್ ಬಳಿಕ ಬದಲಾವಣೆ ಆಗುತ್ತಾ ರಾಜ್ಯ ಕಾಂಗ್ರೆಸ್ ನಲ್ಲಿ ನಾಯಕತ್ವ, ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸ್ಪಷ್ಟ ನಿರ್ಧಾರ ಕೊಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಪ್ಲಾನ್ ರೂಪಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಂಪುಟ ಪುನರ್ರಚನೆ ಬಗ್ಗೆಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡೋ ಸಾಧ್ಯತೆ ಇದೆ. ಮೇ ತಿಂಗಳ ಅಂತ್ಯದಲ್ಲಿ ರಾಜ್ಯ ರಾಜಕೀಯದಲ್ಲಿ ಮೇಜರ್ ಬದಲಾವಣೆಗಳಾಗುತ್ತೆ, ಮೇಜರ್ ಸರ್ಜರಿಗಳಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಪ್ರಶ್ನೆ ಇರೋದು, ಜಸ್ಟಿಸ್ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಸರ್ಜರಿನಾ ಅಥವಾ ಕೆಲ ಹಿರಿಯ ಶಾಸಕರು ದುಂಬಾಲು ಬಿದ್ದಿದ್ದಾರಲ್ಲ, ಸಂಪುಟ ಪುನರ್ರಚನೆ ಆಗಲೇಬೇಕು, ಸಂಪುಟಕ್ಕೆ ಸಂಬಂಧಪಟ್ಟಂತೆ ಸರ್ಜರಿ ಮಾಡಿ ಅಂತ, ಅದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನೋದು ಪ್ರಶ್ನೆ ಇದೆ. ಹಾಗಾಗಿ ಒಂದು ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಕ್ರಾಂತಿ ಆಗುವ ಸಾಧ್ಯತೆಗಳು, ಇಲ್ಲಾಂದ್ರೆ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಚೇಂಜಸ್ ಮಾಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರ ಮಾಡೋ ಸಾಧ್ಯತೆ ಇದೆ. ಒಂದ್ ಕಡೆ ಸಿಎಂ ಡಿಸಿಎಂ ನ ನಿರ್ಧಾರ ಹೆಂಗೆ ಗೊತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಮೊದಲು ಕ್ಲಾರಿಟಿ ಕೊಡಿ, ತದನಂತರದಲ್ಲಿ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ನಿರ್ಧಾರ ಮಾಡೋಣ, ಈಗ ಬೇಡ ಅಂತ. ಆದ್ರೆ ಸಿದ್ದರಾಮಯ್ಯನವರ ವರ್ಷನ್ ಏನ್ ಗೊತ್ತಾ? ಇಲ್ಲ ನಾಯಕತ್ವ ಬದಲಾವಣೆ ಬೇಡ, ನನಗೊಂದು ಪೂರ್ಣಾವಧಿಗೆ ಅವಕಾಶ ಮಾಡಿಕೊಡಿ, ಸದ್ಯಕ್ಕೆ ಸಂಪುಟ ಪುನರ್ರಚನೆ ಆಗ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮೇಲೂ ಕೂಡ ಒತ್ತಡ ತರುವಂತಹ ಪ್ರಯತ್ನಗಳಾಗ್ತಾ ಇದೆ. ಹಾಗಾಗಿ ಈ ವಿಚಾರದಲ್ಲೂ ಕೂಡ ಇಬ್ಬರಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಕಾಂಗ್ರೆಸ್ ಮೆಜಾರಿಟಿ ಮೇಲೆ ಕೂಡ ಅಧಿಕಾರಕ್ಕೆ ಬಂದ್ರೂ ಕೂಡ ಅಧಿಕಾರಕ್ಕೆ ಕೂತ್ಕೊಳ್ಳೋ ಸಂದರ್ಭದಿಂದ ಇಲ್ಲಿ ತನಕ ಸಿಎಂ ವರ್ಸಸ್ ಡಿಸಿಎಂ ಅನ್ನುವಂತಹ ಪರಿಸ್ಥಿತಿನೇ ಇದೆ. ಕಾರಣ ಇಬ್ಬರ ಮಧ್ಯೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಗ್ಗ ಜಗ್ಗಾಟ ಆಗ್ತಾನೆ ಇದೆ. ಅಗೇನೀಗ 3 ವರ್ಷ ಪೂರ್ಣಗೊಂಡ ಬಳಿಕ ಕೂಡ ಇಬ್ಬರ ಮಧ್ಯೆ ನಾಯಕತ್ವದ ವಿಚಾರಕ್ಕೆ ಫೈಟ್, ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಒಮ್ಮತ ಇಲ್ಲ ಅಂತ. ಏನಾಗಬಹುದು, ಯಾರ ಕೈ ಮೇಲಾಗುತ್ತೆ ಇದರಲ್ಲೂ ಅಂತ? ಖಂಡಿತ ಶ್ರುತಿ, ನೀವು ಹೇಳಿದಂತೆ ರಾಜ್ಯ ಸರ್ಕಾರಕ್ಕೆ 3 ವರ್ಷ ಪೂರೈಸ್ತಾ ಇದ್ರು ಕೂಡ ಇಲ್ಲಿ ನಾಯಕತ್ವ ಫೈಟ್, ಪವರ್ ಶೇರಿಂಗ್ ಫೈಟ್ ದಿನದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ನಾನು ಸಿಎಂ ಆಗಲೇಬೇಕನ್ನುವಂಥ ಪಟ್ಟಣ ಹಿಡಿದಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಅಧಿಕಾರವನ್ನು ಬಿಟ್ಕೊಡ್ತಾ ಇಲ್ಲ, ನಾ ಕೊಡೆ ನೀ ಬಿಡೆ ಅನ್ನುವಂಥ ಹಗ್ಗ ಜಗ್ಗಾಟ ಮುಂದುವರೆದಿರುವಂಥದ್ದು. ಇದರ ನಡುವೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಕೆಪಿಸಿಸಿ ಅಧ್ಯಕ್ಷನ ಬದಲಾವಣೆ ಆಗಬೇಕು ಮತ್ತು ಸಿಎಂ ಡಿಸಿಎಂ ನಡುವೆ ನಡೀತಿರುವಂಥ ಪವರ್ ಶೇರಿಂಗ್ ಫೈಟ್ಗೆ ಒಂದಿಷ್ಟು ಕ್ಲಾರಿಟಿ ಸಿಗಬೇಕು. ಇವೆಲ್ಲದಕ್ಕೂ ಕೂಡ ಪ್ರಮುಖವಾಗಿ ಚರ್ಚೆ ಆಗ್ತಿರುವಂಥದ್ದು ರಾಜ್ಯದಲ್ಲಿ ಏನು ಪವರ್ ಶೇರಿಂಗ್ ಫೈಟ್ ಆಗ್ತಾ ಇದೆ, ಈ ಪವರ್ ಶೇರಿಂಗ್ ಫೈಟ್ಗೆ ಒಂದು ಕ್ಲಾರಿಟಿಯನ್ನು ಕೊಡಿ ಅನ್ನುವ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗ್ತಿದ್ದಾರೆ. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಮೇ ಕ್ರಾಂತಿ ಆಗುತ್ತೆ ಅನ್ನುವಂಥ ಒಂದು ಹೇಳಿಕೆಯನ್ನು ಇದೀಗ ರಾಜಣ್ಣ ಕೊಟ್ಟಿರುವಂಥದ್ದು. ರಾಜಣ್ಣ ಅವರ ಹೇಳಿಕೆ ಸಾಕಷ್ಟು ರಾಜಕೀಯ ವಿಶ್ಲೇಷಣೆಗೆ ಒಳಗಾಗ್ತದೆ. ಯಾಕಂದರೆ ರಾಜ್ಯದಲ್ಲಿ ಈಗಾಗಲೇ ಏನು ಬೈ ಎಲೆಕ್ಷನ್ ಆಗಿದೆ ಮತ್ತು ರಾಷ್ಟ್ರದಲ್ಲಿ ನಡೀತಿರುವಂಥ ಪಂಚರಾಜ್ಯ ಚುನಾವಣೆಯ ಬಳಿಕ ಎಐಸಿಸಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ಕೊಟ್ಟು ರಾಜ್ಯದಲ್ಲಿ ನಡೀತಿರುವಂಥ ಗೊಂದಲಕ್ಕೆ ಎಲ್ಲದಕ್ಕೂ ಕೂಡ ಬ್ರೇಕ್ ಆಗ್ತಾ ಅನ್ನೋದು ಪ್ರಶ್ನೆ ಮಾಡುವಂಥದ್ದು. ಹೀಗಾಗಿ ರಾಜಣ್ಣ ಅವರ ಹೇಳಿಕೆ ಬಹಳ ರಾಜಕೀಯವಾಗಿ ಚರ್ಚೆ ಆಗ್ತಿರುವಂಥದ್ದು. ಈ ಒಂದು ವಿಚಾರದಲ್ಲಿ ಮೇ ಕ್ರಾಂತಿ ಆದರೆ ಸಿಎಂ ಅವರ ಬದಲಾವಣೆ ವಿಚಾರಕ್ಕೆ ಒಂದಿಷ್ಟು ಕ್ಲಾರಿಟಿ ಸಿಗುತ್ತಾ? ಸಚಿವ ಆಕಾಂಕ್ಷಿಗಳಾಗಿ ಸಾಕಷ್ಟು ಶಾಸಕರು ಒಂದು ದೆಹಲಿ ಪರ್ಯಟನ ಮಾಡ್ತಿದ್ದಾರೆ, ಅವರಿಗೆ ಒಂದು ಗುಡ್ ನ್ಯೂಸ್ ಸಿಗುತ್ತಾ? ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂಥ ಒಂದು ಕನಸನ್ನು ಕಾಣ್ತಿದ್ದಾರೆ. ಅದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತಾ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಚರ್ಚೆ ಆಗಿದೆ. ಹಾಗಾಗಿ ಮೇನಲ್ಲಿ ಏನು ಹೈಕಮಾಂಡ್ ನಾಯಕರು ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಜಸ್ಟ್ ನಾವು ನೀವು ಹೇಳೋದು ಕ್ರಾಂತಿ ಅಂತ, ನಿಜಕ್ಕೂ ಕ್ರಾಂತಿ ಆಗುತ್ತಾ? ಮೇ ಎಂಡ್ ತನಕ ಕೂಡ ಕಾಯಲೇಬೇಕು, ಅವಾಗೊಂದು ಸ್ಪಷ್ಟ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ.